ಬೆಂಗಳೂರು ಬಜೆಟ್ಗೆ ಡಿಕೆ ಫುಲ್ ತಯಾರಿ. ಮೀಟಿಂಗ್ಗಳ ಮೇಲೆ ಮೀಟಿಂಗ್, ಇಡೀ ದಿನ ಬ್ಯುಸಿ. ಡಿಕೆ ಬ್ರ್ಯಾಂಡ್ ಬೆಂಗಳೂರು ಕನಸು ಆಗುತ್ತಾ ನನಸು. ಬಜೆಟ್ ಸಭೆಗೆ ಬಿಜೆಪಿ ಬಾಯ್ಕಾಟ್, ಎಸ್ಟಿಎಸ್ ಹಾಜರ್. ದೇಶದ ಸಿಲಿಕಾನ್ ವ್ಯಾಲಿ ಬೆಂಗಳೂರು ಬಜೆಟ್ಗೆ ದಿನಗಣನೆ ಶುರುವಾಗಿದೆ. ಚುನಾವಣೆ ಆಗದೆ ಚುನಾಯಿತ ಪ್ರತಿನಿಧಿಗಳು ಇಲ್ಲದೆ ಮುಂಗಡ ಪತ್ರವನ್ನ ಮಂಡಿಸಲು ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಇದೇ ವಿಚಾರವಾಗಿ ಇಂದು ಬೆಂಗಳೂರಿನ ವಿಕಾಸಸೌಧದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮೀಟಿಂಗ್ನಲ್ಲಿ ಬ್ಯುಸಿಯಾಗಿದ್ರು. ಡಿಕೆಶಿ ಕರೆದ ಸಭೆಯಲ್ಲಿ ಬೆಂಗಳೂರಿನ ಕಾಂಗ್ರೆಸ್ ಶಾಸಕರು, ಅಧಿಕಾರಿಗಳು ಭಾಗಿಯಾಗಿದ್ರು. ಆದ್ರೆ ಬಿಜೆಪಿಯ ಶಾಸಕರು ಬಾಯ್ಕಾಟ್ ಮಾಡುವ ಮೂಲಕ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಎಸ್ಟಿ ಸೋಮಶೇಖರ್ ಮಾತ್ರ ಸಭೆಯಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಸಭೆಯಲ್ಲಿ ಬಿಬಿಎಂಪಿ ಬಜೆಟ್ಗೆ ಸಂಬಂಧಿಸಿದಂತೆ ಸಾಕಷ್ಟು ಸಲಹೆಗಳನ್ನ ಜನಪ್ರತಿನಿಧಿಗಳಿಂದ ಪಡೆದುಕೊಂಡಿದ್ದು, ಬಿಬಿಎಂಪಿ ತೆರಿಗೆ ನಿಯಮ, ಬಿ ಖಾತಾ ವಿತರಣೆ, ಅಭಿವೃದ್ಧಿ ವಿಚಾರಗಳ ಕುರಿತಂತೆ ಸುದೀರ್ಘ ಚರ್ಚೆಯನ್ನ ನಡೆಸಲಾಯಿತು. ಸಭೆ ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಈ ಬಾರಿಯ ಬಜೆಟ್ ಗಾತ್ರದ ಬಗ್ಗೆ ಮಾಧ್ಯಮಗಳಿಗೆ ತಿಳಿಸಿದ್ರು. ಇನ್ನು ಬೀದಿ ಬದಿ ಅಂಗಡಿಕಾರರಿಗೆ ನೋಂದಣಿ ಮಾಡಿಕೊಳ್ಳುವಂತೆ ಸೂಚನೆ ಹಾಗೂ ನೋಂದಣಿಗೆ ಕೊನೆಯ ದಿನಾಂಕದ ಗಡುವಿನ ಬಗ್ಗೆಯೂ ಕೂಡ ತಿಳಿಸಿದ್ರು. ಇದರ ಜೊತೆಗೆ ಈ ಬಾರಿ 10,000ವರೆಗೂ ಬೀದಿ ಬದಿ ವ್ಯಾಪಾರಿಗಳಿಗೆ ತಳ್ಳುವ ಗಾಡಿ ಕೊಡೋದಾಗಿ ನಿರ್ಧರಿಸಿದ್ದೇವೆ ಅಂತ ಹೇಳಿದ್ರು. ಈ ಮಧ್ಯದಲ್ಲಿ ಬೆಂಗಳೂರಿನ ಫುಟ್ಪಾತ್ ಅಲ್ಲಿ ಯಾರು ಅಂಗಡಿಗಳು ಇಟ್ಟಿದ್ದಾರೆ ಅವರೆಲ್ಲರೂ ಕೂಡ ನಾವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೇವೆ. ಸ್ಟ್ರೀಟ್ ವೆಂಡರ್ಸ್ನ ಎಲ್ಲರೂ ಕೂಡ ಅವರು ಒಂದು ಅಂಗಡಿ ತರ ಸ್ವಂತ ವಾಪಸ್ ಪರ್ಮನೆಂಟ್ ಅಂಗಡಿ ತರ ಇಟ್ಕೊಳ್ಳಿಕ್ಕೆ ಇನ್ನು ಮುಂದಕ್ಕೆ ಅವಕಾಶ ಕೊಡೋಕೆ ಆಗುವುದಿಲ್ಲ. ಕಾನೂನಲ್ಲೂ ಅವಕಾಶ ಇಲ್ಲ. ನಮಗೆ ಕೋರ್ಟಿಂದ ಎಲ್ಲ ಬೇಕಾದಷ್ಟು ಡೈರೆಕ್ಷನ್ಸ್ ಬಂದಿದೆ. ನಾವು ಕೋರ್ಟನ್ನು ಕೂಡ ನಾವು ಗೌರವದಿಂದ ಕೋರ್ಟ್ ಸೂಚನೆ ಕೂಡ ನಾವೆಲ್ಲ ಗಮನಿಸಬೇಕಾಗ್ತದೆ. ಇನ್ನು ಬಿಜೆಪಿಯ ಎಲ್ಲ ಶಾಸಕರಿಗೂ ಈ ಸಭೆಗೆ ಆಹ್ವಾನಿಸಿದ್ರು ಸಹ ಬಿಜೆಪಿಯ ಶಾಸಕರು ಯಾರೂ ಬರಲಿಲ್ಲ. ಸದನದಲ್ಲಿ 18 ಶಾಸಕರನ್ನ ಸಸ್ಪೆಂಡ್ ಮಾಡಿದ ಸ್ಪೀಕರ್ ನಿರ್ಧಾರವನ್ನ ಹಿಂಪಡೆಯುವವರೆಗೂ ಯಾವುದೇ ಸಭೆಗಳಲ್ಲಿ ಭಾಗವಹಿಸುವುದಿಲ್ಲ ಅಂತ ಬಿಜೆಪಿಯ ನಾಯಕರು ಪಟ್ಟು ಹಿಡಿದಿದ್ದಾರೆ. ಕೇಸರಿ ಪಡೆಯ ಬಾಯ್ಕಾಟ್ಗೆ ಡೋಂಟ್ ಕೇರ್ ಎಂದ ಡಿಕೆಶಿ ಸಭೆ ನಡೆಸುವ ಮೂಲಕ ತಿರುಗೇಟನ್ನ ನೀಡಿದ್ದಾರೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.